ಮೊದಲನೆಯ ಪ್ರಶ್ನೆ, ಚಿರಂಜೀವಿಗಳು ಎಷ್ಟು ಜನ? ಎ 7 ಜನ, ಬಿ 6 ಜನ, ಸಿ 10 ಜನ, ಡಿ 8 ಜನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 7 ಜನ. ಎರಡನೆಯ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಯಾವುದು? ಎ ಗಂಧದ ಗುಡಿ, ಬಿ ರಾಜಕುಮಾರ, ಸಿ ಜೇಮ್ಸ್, ಡಿ ದೊಡ್ಡಮನೆ ಹುಡುಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಧದ ಗುಡಿ. ಮೂರನೆಯ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಅವರು ಯಾವ ವರ್ಷದಲ್ಲಿ ವಿವಾಹವಾದರು? ಎ 1999, ಬಿ 2000, ಸಿ 1995, ಡಿ 2005. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1999. ಐದನೆಯ ಪ್ರಶ್ನೆ, ಉತ್ತರ ಪ್ರದೇಶದ ರಾಜಧಾನಿ ಯಾವುದು? ಎ ಲಕ್ನೋ, ಬಿ ಉಜ್ಜಯಿನಿ, ಸಿ ಜೈಪುರ, ಡಿ ಡೆಹ್ರಾಡೂನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ನೋ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ? ಎ ಅರುಣಾಚಲ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಕೇರಳ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ. ಏಳನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಪಾನಿಪುರಿ ಹುಟ್ಟಿತು? ಎ ಭಾರತ, ಬಿ ನೇಪಾಳ, ಸಿ ಚೀನಾ, ಡಿ ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಎಂಟನೆಯ ಪ್ರಶ್ನೆ, ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ? ಎ 206, ಬಿ 180, ಸಿ 220, ಡಿ 156. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 206. ಒಂಬತ್ತನೆಯ ಪ್ರಶ್ನೆ, ಯಾವ ಮರದ ಕೆಳಗಡೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ? ಎ ಅರಳಿ ಮರ, ಬಿ ಬೇವಿನ ಮರ, ಸಿ ಹಲಸಿನ ಮರ, ಡಿ ಮಾವಿನ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರಳಿ ಮರ. ಒಂಬತ್ತನೆಯ ಪ್ರಶ್ನೆ, ಕೆಡದೆ ಹಾಗೆ ಉಳಿಯುವ ಏಕೈಕ ಆಹಾರ ಪದಾರ್ಥ ಯಾವುದು? ಎ ಮೊಸರು, ಬಿ ಜೇನು, ಸಿ ಬೆಲ್ಲ, ಡಿ ಸಕ್ಕರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೇನು. 11ನೆಯ ಪ್ರಶ್ನೆ, ಕೋಳಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ? ಎ ಅಮೆರಿಕ, ಬಿ ಬ್ರೆಜಿಲ್, ಸಿ ರಷ್ಯಾ, ಡಿ ಫ್ರಾನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರಾನ್ಸ್. 12ನೆಯ ಪ್ರಶ್ನೆ, ಹಸಿರು ಕ್ರಾಂತಿ ಯಾವ ಬೆಳೆಗೆ ಸಂಬಂಧಿಸಿದೆ? ಎ ಗೋಧಿ, ಬಿ ರಾಗಿ, ಸಿ ಜೋಳ, ಡಿ ಭತ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಧಿ. 14ನೆಯ ಪ್ರಶ್ನೆ, ನಾಯಿ ಕಚ್ಚಿದರೆ ಯಾವ ರೋಗ ಬರುತ್ತದೆ? ಎ ರೇಬಿಸ್, ಬಿ ಅಸ್ತಮಾ, ಸಿ ಉಬ್ಬಸ, ಡಿ HIV. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೇಬಿಸ್. 15ನೆಯ ಪ್ರಶ್ನೆ, ಹೆಣ್ಣು ಮಕ್ಕಳು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದ್ದು?
ಎ ಕೆಂಪು ಮತ್ತು ಗುಲಾಬಿ, ಬಿ ನೀಲಿ ಬಣ್ಣ, ಸಿ ಬಿಳಿ ಬಣ್ಣ, ಡಿ ಹಸಿರು ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಮತ್ತು ಗುಲಾಬಿ ಬಣ್ಣ. ಹೌದು ಪ್ರಿಯ ವೀಕ್ಷಕರೇ, ಶುಕ್ರವಾರವು ಲಕ್ಷ್ಮೀದೇವಿಗೆ ಮತ್ತು ಸಂತೋಷಿ ಮಾತೆಗೆ ತುಂಬ ಸಮರ್ಪಿತವಾಗಿದೆ. ಈ ದಿನ ಕೆಂಪು ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.